ಪ್ಲಾಟ್ಫಾರ್ಮ್ ನಂಬರ್ 8 ಅಂತ ಹೇಳಿದ್ರು, ನೋಡಿದ್ರೆ 9 ಅಲ್ಲಿ ಇದೆ ನೋಡಿ. ಇದೇ ಇವಾಗ ನಾನು ಹೋಗ್ತಾ ಇರೋದು ವಾರಣಾಸಿ ಟ್ರೈನು. ಸೊ ಈ ಟ್ರೈನ್ಗೆ ಇವಾಗ ಸುತ್ತಾಕೊಂಡು ಮೇಲೆಯಿಂದ ಇಳಿದು ಹೋಗ್ಬೇಕು. ಸೊ ಇನ್ನು 5 ನಿಮಿಷ ಟೈಮ್ ಐತೆ, ಓಡಬೇಕು ಬನ್ನಿ. ಮೈಸೂರು ಜಂಕ್ಷನ್ ಟು ವಾರಣಾಸಿ. ಈಗ ವಿಂಡೋ ಸೀಟ್ ಸಿಕ್ಕಿಲ್ಲ, ಬಟ್ ಯಾರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕಿತ್ಕೊಂಡಿದ್ದೀನಿ. ಟ್ರೈನ್ ಜರ್ನಿ ಸ್ಟಾರ್ಟ್ ಆಗಿದೆ. ಜನ ನೋಡ್ಬೋದು ನೀವು, ಅಷ್ಟೊಂದು ಜನ ಇಲ್ಲ, ಆರಾಮಾಗಿದೆ, ಗಲೀಜಿಲ್ಲ, ಏನಿಲ್ಲ. ಸೊ ಮುಂದೆ ಏನಾದರೂ ಇನ್ನು ಗಲೀಜ್ ಏನಾದರೂ ಇತ್ತು ಅಂದರೆ ನಿಮಗೆ ಹೇಳ್ಬೋದು. ಸೊ ವಾರಣಾಸಿ ಟ್ರೈನ್ ಅಂದರೆ ಮೈಸೂರು ಟು ವಾರಣಾಸಿ ಹೋಗೋಗಿದ್ರೆ ಆರಾಮ್ಸೆ ಹೋಗ್ಬೋದು ಅಂತ ನನಗೆ ಅನಿಸಿದೆ ಇವಾಗ. ಯಾಕಂದ್ರೆ ಕ್ಲೀನ್ ಇದೆ, ಸ್ಮೆಲ್ ಇಲ್ಲ, ಏನು ಇಲ್ಲ, ಆರಾಮ್ಸೆ ಹೋಗ್ಬೋದು. ಈ ಬ್ಲಾಗಲ್ಲಿ ನಾನು ಡೈರೆಕ್ಟ್ ಆಗಿ 150 ಕಿಲೋಮೀಟರ್ ದೂರ ಇರೋ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ, ಮತ್ತೆ ತುಂಬ ಲಕ್ಷಾಂತರ ಜನ ಆ ಜಾಗದಲ್ಲಿ ಇದ್ದಾರೆ. ಅಂದರೆ ದರ್ಶನ ಮಾಡೋಕ್ಕೆ ಆ ಜಾಗಕ್ಕೆ ಹೋದ್ರೆ ಹೇಗಿರುತ್ತೆ ಏನೋ ಅಂತ ನನಗೂ ಡೌಟ್ ಇದೆ. ಸೊ ಟ್ರೈ ಮಾಡ್ತೀನಿ ಆದಷ್ಟು ಎಷ್ಟು ಈಸಿಯಾಗಿ ನಿಮಗೆ ದರ್ಶನ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದು ಈ ಬ್ಲಾಗ್ ಮುಖಾಂತರ ತೋರಿಸ್ತೀನಿ. ಸೊ ಬ್ಲಾಗ್ನ ಫುಲ್ಲು ನೋಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಬಾಸ್. ಬನ್ನಿ ಹೋಗೋಣ. ಟ್ರೈನ್ ಏನೋ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಎರಡನೇ ದಿನಕ್ಕೆ ಸ್ವಾಗತ ಬಸ್ಸು. ಒಂದೇ ದಿನ ಬಂದಿದ್ದಾದ್ಮೇಲೆ ಟ್ರೈನ್ ಹತ್ತದ್ನೇ ನಿಮಗೆ ಹೇಗಿದೆ ಟ್ರೈನ್ ಅಂತ ತೋರಿಸುತ್ತೆ. ಅದಾದ್ಮೇಲೆ ಬ್ಲಾಗ್ ಮಾಡಿಲ್ಲ, ಯಾಕೆ ಅಂದರೆ ಟ್ರೈನ್ ಎಲ್ಲ ಚೆನ್ನಾಗಿದೆಯಲ್ಲ, ಇನ್ನೇನೋ ಮತ್ತೆ ಪದೇ ಪದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ. ಬರ್ತಾ ಬರ್ತಾ ಟ್ರೈನ್ ಜರ್ನಿ ಚೆನ್ನಾಗೇ ಇಲ್ಲ, ಯಾಕೆ ಅಂದರೆ ಅದೇ ಗಲೀಜು, ಅದೇ ಟ್ರೈನು, ಅದೇ ವಾಶ್ರೂಮ್ ಅಂತ ಫೀಲ್ ಆಗ್ತಿದೆ. ಈಗ ಎಷ್ಟು ಕಿಲೋಮೀಟರ್ ನಾವು ಜರ್ನಿ ಮಾಡಿದ್ದೀರಿ ಅಂದರೆ ಅಂದರೆ ಮಹಾರಾಷ್ಟ್ರ ಇದೆಯಲ್ವಾ, ಅಲ್ಲಿದ್ದೀರಿ. ಮಹಾರಾಷ್ಟ್ರ ಸಹ ದಾಟಿಲ್ಲ, ಡೇ 1 ಕಂಪ್ಲೀಟ್ ಆಗಿದೆ. ಸೊ ಡೇ 2 ಅಲ್ಲಿ ನಾವು ನಡೀತಾ ಇದ್ದೀರಿ. ಸೊ ಇವತ್ತಲ್ಲ ನಾಳೆ ದಿವಸ. ಸೊ ಟೋಟಲ್ಲು 48 ಅವರು ಈ ಟ್ರೈನ್ ಜರ್ನಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಟ್ರೈನ್ ಜರ್ನಿ ಚೆನ್ನಾಗಿದೆ, ಕ್ಲೀನ್ ಇದೆ, ಎಲ್ಲ ಇದೆ ಅಂತ. ಯಾಕೆ ಅಂದರೆ ಮೈಸೂರಿಂದ ಸ್ಟಾರ್ಟ್ ಆಯ್ತಲ್ವಾ, ಸೊ ಚೆನ್ನಾಗೇ ಇತ್ತು. ಅದಾದಮೇಲೆ ಮಹಾರಾಷ್ಟ್ರಗೆ ಬರ್ತಾ 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 ಟ್ರೈನಲ್ಲಿರೋ ಜನ ಬಂದು ಗಲೀಜು ಮಾಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ಕರ್ನಾಟಕದಲ್ಲಿ ಇದ್ದಾಗ ಮಾತ್ರ ಟ್ರೈನ್ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯ್ತು ನನಗೆ. ಮಹಾರಾಷ್ಟ್ರ ಬಂತು ಅಂದರೆ ನಾರ್ತ್ ಇಂಡಿಯನ್ ಸೈಡ್ ಬಂತು ಅಂದರೆ ಗಲೀಜ್ ಮಾಡಿಬಿಡ್ತಾರೆ ನೋಡಿ. ಇವಾಗ ಇಲ್ಲಿರೋದೆಲ್ಲ ವಾಟ್ರ್ ಇಲ್ಲ, ಏನೂ ಇಲ್ಲ ನೋಡಿ, ನೀರಿಲ್ಲ, ಏನಿಲ್ಲ, ಆ ಥರ ಆಗಿಬಿಟ್ಟಿದೆ. ಇದೇನೋ ಪ್ಯೂರಿಫೈ ಸೇವ್ ವಾಟರ್ ಅಂತೆ ಇಟ್ಟಿಲ್ಲ, ಏನಿಲ್ಲ. ನೀರು ಬರೋಂಗೈತೆ, ವರ್ಕಿಂಗಲ್ಲ ಐತೆ, ಆದರೆ ನೀರು ಬರ್ತಿಲ್ಲ. ಕೇದಾರ್ನಾಥ್ ಬ್ಲಾಗಲ್ಲಿ ನೀವು ನೋಡಿದ್ದೀರಲ್ವಾ ಎಷ್ಟು ಜನ ಇದ್ರು ಅಂತ, ಅದಕ್ಕಿಂತ ಇಲ್ಲಿ ಕಡಿಮೆನೇ ಇದ್ದಾರೆ. ಕೇದಾರ್ನಾಥಲ್ಲಿ ಬೇಡ ಅಪ್ಪ, ಯಾಕಾದರೂ ಟ್ರೈನ್ ಜರ್ನಿನ ಚೂಸ್ ಮಾಡಿದೆ ಅಂತ ಫೀಲ್ ಆಗೋಗ್ಬಿಡ್ತು. ಆ ರೇಂಜ್ಗೆ ಅಧ್ವಾನ ಆಗಿಬಿಟ್ಟಿತ್ತು. ಸೊ ಈ ಟ್ರೈನಲ್ಲಿ ಅದಕ್ಕಿಂತ ಏನು ಅಷ್ಟೊಂದೇನು ಅಧ್ವಾನ ಇಲ್ಲ, ಆರಾಮಿಗೆ ಇದೆ. ಆದ್ರೂ ಸ್ಮೆಲ್ ಅಂತ ನಾರ್ಮಲ್ ಬರ್ತಾನೆ ಇದೆ. 3 AC ಬಂದಿದ್ರೆ ಬೆಸ್ಟು ಅಂತ ಫೀಲ್ ಆಗ್ತೈತೆ ಇವಾಗೂ. ಬಟ್ ಏನು ಮಾಡೋದು, ಬಂದುಬಿಟ್ಟಿದ್ದೀವಿ. ನಾನು ಟ್ರೈನಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಒಂದು ಲೋ ಬಜೆಟ್ಟು, ಇನ್ನೊಂದು ನಿಮಗೆ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಟ್ರೈನಲ್ಲಿ ಹೇಗೆ ಹೋಗಬೇಕು ಅನ್ನೋದು. ಸೊ ಅದನ್ನು ಕ್ಲಾರಿಫೈ ಆಗುತ್ತೆ ಅಂತ ನಾನೀಗ ಟಿಕೆಟ್ ತೊಗೊಂಡಿದ್ರು 1080 ರೂಪಾಯಿ. ಸೊ ತತ್ಕಾಲಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾರ್ಮಲ್ ಟಿಕೆಟ್ ಅಂತೂ ಸಿಕ್ಕೇ ಇಲ್ಲ. ಆನ್ಲೈನಲ್ಲಿ ನಾನು ಬುಕ್ಕಿಂಗ್ ಮಾಡಿದೆ, ಸಿಕ್ಕಿಲ್ಲ. ಸೊ ತತ್ಕಾಲ್ಗೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಆಫ್ಲೈನ್ ಟಿಕೆಟ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಟಿಕೆಟ್ ಸಿಕ್ಕಿದೆ. ಟ್ರೈನ್ ಮೂವ್ ಆಗ್ತಿದೆ. ಎಲ್ಲಿ ನಾನು ದಿನ ಮುಂದೆ ಐತೆ ಗುರು ಟ್ರೈನ್ ಎಷ್ಟೋ ದೂರ ಬಂದ್ಬಿಟ್ಟಿದ್ದೀನಿ AC ಕೋಚ್ಗೆ. ಸೊ ಇಲ್ಲೇ ಹತ್ಕೊಂಡ್ರೆ ಬೆಸ್ಟು. ಅಪ್ಪ AC ಕೋಚ್ಗೆ ಹತ್ತದ್ನೆ. ಅಯ್ಯೋ ಓಪನ್ ಆಗ್ತಿಲ್ಲ, ಓಪನ್ ಆದರು. ಹಾಂ ಅಲ್ಲ, ಏನಂದರೆ ಸಡನ್ನಾಗಿ ಭಯ ಆಗೋಗ್ಬಿಡ್ತೈತೆ ಟ್ರೈನ್ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ. ಸೊ ಇವಾಗ ಸ್ಟಾರ್ಟ್ ಆಯ್ತಲ್ಲ, ಬ್ಯಾಗ್ ಎಲ್ಲ ಒಳಗಡೆ ಐತೆ, ನಾನು ಆಚೆಗಡೆ ಇದ್ದೀನಿ. ಸೊ ಇಲ್ಲಿಂದ ನಾನು ನೆಕ್ಸ್ಟು S1 ಕಂಪಾರ್ಟ್ಮೆಂಟ್ಗೆ ಹೋಗಬೇಕು. ಎಷ್ಟು ದೂರ ಆಯಿತೋ ಗೊತ್ತಿಲ್ಲ. ಇದು ಬಂದು 3 AC ಏನೇನು ಕೊಡ್ತಾರೆ ಅಂದರೆ ಈ ಬೆಡ್ಶೀಟ್ಗಳು ಕೊಡ್ತಾರೆ ಅಷ್ಟೇ, ಮತ್ತು AC ಫೆಸಿಲಿಟಿ ಇರುತ್ತೆ, ಮತ್ತು ಸ್ಮೆಲ್ ಇರಲ್ಲ. ಸೊ ಆರಾಮ್ಸೆ ಇರುತ್ತೆ. ಈಗ ಫೈನಲಿ ಮನ್ನಾಬನ್ನು ಜಂಕ್ಷನ್ನ ಬಿಟ್ಟಿದ್ದೀರಿ. ಸೊ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ರೀಚ್ ಆಗ್ತೀರಿ. ಎಲ್ಲಿ ಅಂದರೆ ಪ್ರಯಾಗ್ರಾಜು. ಸೊ ಬೇಗ ಜರ್ನಿ ಕಂಪ್ಲೀಟ್ ಆದರೆ ಸಾಕಪ್ಪ. ಈ ಟ್ರೈನ್ ಜರ್ನಿ ಸ್ವಲ್ಪ ಹಿಂಸೆನೆ. ಯಾರಾದರೂ ಬರೋ ಥರ ಇದ್ದರೆ ಟ್ರೈನ್ ಜರ್ನಿನ ಸ್ವಲ್ಪ ಅವಾಯ್ಡ್ ಮಾಡಿ ಟ್ರೈನಲ್ಲಿ ಹೋಗೋದು. ಸೊ ಫ್ಲೈಟ್ನ ಚೂಸ್ ಮಾಡೋಕ್ಕೆ ಹೋಗಿ, ಯಾಕೆಂದರೆ ಟೈಮು ತುಂಬ ಲಾಸ್ ಆಗುತ್ತೆ. ಎಲ್ಲ ಟೈಮ್ ಈಸ್ ಇಂಪಾರ್ಟೆಂಟು. ಆದರೆ ನನಗೆ ಒಂಥರ ಡಿಫ್ರೆಂಟ್ ಆಗಿಬಿಟ್ಟಿದೆ. ಸೊ ಲೋ ಬಜೆಟ್ಗೆಲ್ಲ ಹೋಗಂಗಿದ್ರೆ ಟೈಮ್ನ ನೀವು ಕನ್ಸಿಡರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಟೈಮ್ ಬೇಕು ಅಂದರೆ ಹೈ ಬಜೆಟಲ್ಲಿ ಹೋಗಿ, ಮತ್ತು ಬೇಗನೆ ಹೋಗಿ ರೀಚ್ ಆಗ್ತೀರಿ. ಒಂದು ಸ್ವಲ್ಪ ಫೆಸಿಲಿಟೀಸಲ್ಲಿ ರೀಚ್ ಆಗ್ತೀರಿ. ಈ ಥರ ಕಷ್ಟಪಟ್ಟು ಎಲ್ಲ ಹೋಗಂಗಿರಲ್ಲ. ಮತ್ತು ಊಟ ಬಂದರೆ ಟ್ರೈನಲ್ಲಿ ಹತ್ತಿ ಗೊತ್ತಲ್ವಾ, ಅಧ್ವಾನ, ಕಾಫಿ, ಟೀ ಎಲ್ಲ ಅಧ್ವಾನ.
ಫ್ಲೈಟ್ ಬುಕ್ ಮಾಡಿದರೆ 3 ಅವರಲ್ಲಿ ನಾನು ಅಲ್ಲೋಗಿ ರೀಚ್ ಆಗಿ ಇಷ್ಟೊತ್ತಿಗೆ ನಿಮಗೊಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಆದರೆ ಇನ್ನೂ ಇಲ್ಲೇ ಇದ್ದೀನಿ, ಲೆಕ್ಕ ಹಾಕ್ಕೊಳ್ಳಿ. ಇಲ್ಲಿ ವಾಶ್ರೂಮ್ಗೆ ಹೋಗೋಕ್ಕೂ ಪ್ರಾಬ್ಲಮ್ಮು, ಕೈ ತೊಳೆಯೋಕ್ಕೂ ಪ್ರಾಬ್ಲಮ್ಮು, ಮತ್ತು ಕುತ್ಕೊಳ್ಳೋಕ್ಕೂ ಪ್ರಾಬ್ಲಮ್ಮು. ಯಾಕೆಂದರೆ ಸ್ಮೆಲ್ಲು ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ ಟ್ರೈನಲ್ಲಿ. ಸೊ ಈಸಿ ಅಲ್ಲ. ಅಣ್ಣ ನೀವೆಲ್ಲಿಂದ ಬಂದಿರೋದು? ನಾವ್ರಿ ಗುಲ್ಬರ್ಗದಿಂದ ಸಿಗ್ತಾ ಇರೋದು ಇಷ್ಟೆಲ್ಲ ಫ್ರೀ, ತಿನ್ಕೊಳ್ಳಿ ಅಂತ ಕುತ್ಕೊಂಡು. ಸೊ ಈಗ ಇದನ್ನೇ ಊಟ ನಮ್ಮದು. ಟೈಮ್ ಈಗ 9 ಗಂಟೆ ಆಗಿದೆ. ಜೋಳದ ರೊಟ್ಟಿ ಜೊತೆ ರೆಡ್ ಕಲರ್ ಚಟ್ನಿ. ಏನಂತೀರ್ರಿ ನಿಮ್ಮ ಕಡೆ? ಶೇಂಗಾ ಹೋಳಿ. ನಮ್ಮ ಕಡೆ ಎಲ್ಲ ಒಬ್ಬಟ್ಟು ಅಂತೀರಿ. ಒಬ್ಬಟ್ಟಿಗೆ ಬೆಲ್ಲ ಸಖತ್ತಾಗಿ ಹಾಕಿ ಮಸ್ತ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವಿವಾಗ ಜೋಳದ ರೊಟ್ಟಿಗೆ ಇದಕ್ಕೆ ನಮ್ಮ ಕಡೆ ಇದು ಖರ್ಜೂರಕಾಯಿ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಹೆಂಗೆ ಬರುತ್ತೆ ಅಂದರೆ ಫ್ರೆಂಡ್ಸ್ ಮಾಡಿಕೊಂಡ್ರೆ. ನಾನು ಜಸ್ಟ್ ಈಗ ಪುಡಿನ ಕೇಳಿದೆ. ಸೊ ಅವರು ಪುಡಿ ಕೊಟ್ಬಿಟ್ಟು ಹಾಯ್ಕೊಳ್ತೀರಂದ್ರೆ ಎಷ್ಟು ಬೇಕೋ ಹಾಯ್ಕೊಳ್ಳಿ ಅಂದರು. ಸೊ ಅದನ್ನು ಕೇಳೋಣ. ಅಣ್ಣ ನಿಮ್ಮ ಕಡೆ ಹಾಯ್ಕೊಳ್ತೀರಾ ಅಂದರೆ ಏನು ಹೇಳಿ? ಇಲ್ಲಿ ಬಾರೋ ಅಣ್ಣ ಇಲ್ಲಿ ಕೇಳಿ. ಇಲ್ಲಿ ಹಾಯ್ಕೊಳ್ತೀರಾ ಅಂದರೆ ಏನು? ಇನ್ನೊಂದಿಷ್ಟು ಹೈಕ್ ಬೇಕಾ ಅಂದ ನಮ್ಗೆ ಹಾಯ್ಕೊಳ್ತೀರಾ ಅಂದ್ರೆ ಏಕವಚನದಲ್ಲಿ ಹಾಯ್ಕೊಳ್ಳೋ ಅಂತ ಎತ್ಕೊಳ್ಳಂಗೆ. ನಮ್ ಬೆಂಗಳೂರು ಕಡೆ, ನಮ್ ಕಡೆಗೆ ಹಂಗಿಲ್ಲ. ನಿಮ್ ಕಡೆ ಮರ್ಯಾದೆಯಾಗಿ ಹಾಯ್ಕೊಳ್ತೀಯ ಅಂತ ಹೇಳೋದಲ್ವಾ? ನಮ್ಗೆ ಕನ್ಫ್ಯೂಸ್ ಆಗೋಯ್ತು ಏನ್ ಹಿಂಗ್ ಹೇಳ್ತಿದ್ದಾರೆ ಅಂತ. ನಂಗೆ ಸಡನ್ ಆಗಿ ಅದು ಪುಡಿ ಕೊಟ್ಬಿಟ್ಟು ಹಿಂಗೆ ಎತ್ಕೊಳ್ಳೋ ಎಷ್ಟು ಬೇಕೋ ಅಷ್ಟು ಹಾಯ್ಕೊಳ್ಳಿ ಅಂತ ಹೇಳಿದ್ರು. ನಾನು ಏನಪ್ಪ ಹಿಂಗಿರ್ತವ್ರೆ ಎತ್ಕೊಂಡ್ಬಿಟ್ಟೆ. ಜರ್ನಿನ ನಾವು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇನ್ನೇನು 9 ಗಂಟೆಗೆ ಮಲ್ಗೋ ಟೈಮು. ಸೊ ಎಲ್ಲರೂ ಮಲಗ್ತಾ ಇದ್ದಾರೆ, ನಾನು ಮಲ್ಗೋಕೆ ಹೋಗ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಇನ್ನು ಡೇ 3 ಮಾರ್ನಿಂಗ್ಗೆ ನಾನು ಪ್ರಯಾಗ್ರಾಜಲ್ಲಿ ರೀಚ್ ಆಗಿರ್ತೀನಿ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಇವಾಗ ಗುಡ್ ನೈಟ್. ಫೈನಲಿ ಪ್ರಯಾಗ್ರಾಜ್ ಬಂದಿದ್ದೀರಿ. ಈಗ ಹೊರಡೋಣ ನಾವು. ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಉತ್ತರ ಪ್ರದೇಶ್ ಪ್ರಯಾಗ್ರಾಜ್. ಸೊ ಈಗ ನಾನು ಇಳ್ಕೊಂಡಿದ್ದೀನಿ. ಈ ಜಾಗನ ಬಿಟ್ಟು ಹೋಗ್ತಾ ಇದ್ದೀರಿ प्रयागराज. सो इल्लिंदा ಹೊರಡೋಣ. भैया इधर से चलेंगे क्या? ऑटो है क्या? हाँ छोटी। कितना लेते तुम लोग? कितना लेते हैं संगम के लिए? संगम के लिए वैसे तो 50 रुपीज है। हाँ 1 मेंबर का होगा। अच्छा ओके। तो